ಅಂತ ಹೇಳಿದ್ರೆ ನಾವೆಲ್ಲ ಬರೀ ಪ್ಲಾಸ್ಟಿಕ್ ಹಿಡ್ಕೊಂಡು ಹೋಗೋದು, ಕಸ ಹೊಡೆಯೋದು, ಇಷ್ಟೇ ನೋಡ್ತಾ ಇದ್ದೋ. ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷರಾದ ಮೇಲೆ ಒಂದು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಮಂಡ್ಯದಲ್ಲಿ ಇಂಥದ್ದೊಂದು ಬೃಹತ್ ಸಭೆಯನ್ನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದರೆ ಮಂಡ್ಯ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕಾವೇರಿ ನದಿ ಮಂಡ್ಯದಲ್ಲಿ ಹರಿಯುತ್ತೆ, ಅದೇ ನಮ್ಮ ಜೀವನದಿ. ಆದರೆ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ. ಇಡೀ ಸರ್ ಅಧ್ಯಕ್ಷರೇ ಅಧ್ಯಕ್ಷರೇ ಕೊಡಗಿನಿಂದ ತಮಿಳುನಾಡುವರೆಗೂ ಕಾವೇರಿ ನದಿ ಹರಿಯುತ್ತದೆ. ಹರಿಯುವ ಅಕ್ಕಪಕ್ಕದಲ್ಲೆಲ್ಲ ರೆಸಾರ್ಟು, ಹೋಟೆಲ್ ಅಧ್ಯಕ್ಷರೇ ರೆಸಾರ್ಟು, ಹೋಟೆಲ್ಗಳಿಗೆ ಕೊಟ್ಟು ಕಲುಷಿತ ಆಗ್ತಾ ಇದೆ ಕಾವೇರಿ ನದಿ. ನಿಮ್ಮ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲ ಏನೇನು ಪರಿಸರ ಮಾಲಿನ್ಯ ಆಗ್ತಾ ಇದೆ ಕಾವೇರಿ ನದಿ, ಅದು ಉಳಿಸುವಂತ ಜವಾಬ್ದಾರಿ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯಿಂದ ಹೋಗಿ ಪರಿಸರ ಮಾಲಿನ್ಯ ಅಧ್ಯಕ್ಷರಾಗಿದ್ದ ಕಾವೇರಿಯನ್ನು ಉಳಿಸುವಂತ ಘನಘೋರ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಮಾಡ್ತೀರಾ? ರೆಸಾರ್ಟ್ಗಳು, ಹೋಟೆಲ್ಗಳನ್ನು ನೀವು ಎಲ್ಲಿ ಕಾವೇರಿ ನದಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಕಸ ಹಾಕ್ತಾ ಇದ್ದಾರೆ, ಮಲಿನ ಮಾಡ್ತಾ ಇದ್ದಾರೆ, ಅದನ್ನು ಮಂದು ಕಾಪಾಡಿದ್ರೆ ನಿಮಗೆ ಮಂಡ್ಯ ರೈತರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳಿ, ಅದೇ ರೀತಿ ಸ್ಥಳೀಯ ಸಂಸ್ಥೆಗಳು ಪರಿಸರ ಮಾಲಿನ್ಯವನ್ನು ಏನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಬೇಕು. ಆಗ ಮಾತ್ರ ಪರಿಸರ ಉಳಿಯುತ್ತೆ. ಇಲ್ಲಾಂದರೆ ಭಾಷಣ ಮಾಡೋದು, ಪೆಂಡಲ್ ಹಾಕೋದು, ಊಟ ಮಾಡೋದು ಹೋದರೆ ಪರಿಸರ ಉಳಿಯಲ್ಲ. ನಾಳೆಯಿಂದನೇ ನೀವು ಕಾವೇರಿ ನದಿಯನ್ನು ಉಳಿಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.